ದಿಢೀರಂತ ನವದೆಹಲಿಗೆ ತೆರಳಿದ್ದಾರೆ ರಮೇಶ್ ಜಾರಕಿಹೊಳಿ. ರಮೇಶ್ ದೆಹಲಿ ಭೇಟಿ ಹಿನ್ನೆಲೆಯಲ್ಲಿ ಹಲವು ಅನುಮಾನಗಳಿಗೆ ಈಗ ರೆಕ್ಕೆ ಪುಕ್ಕ ಬಂದಿದೆ. ಬಿಜೆಪಿ ಸೇರೋದಕ್ಕೆ ಮುಂದಾದ್ರ ಅನ್ನುವಂತ ಅನುಮಾನ ಈಗ ಮೂಡ್ತಾ ಇದೆ. ಎಂದು ಬಿಜೆಪಿಯ ವರಿಷ್ಠರೊಂದಿಗೆ ರಮೇಶ್ ಜಾರಕಿಹೊಳಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಈ ಹಿಂದೆ ಸಿಎಂ ಎಚ್ಡಿಕೆ ಭೇಟಿಯಾಗಿದ್ರು ರಮೇಶ್ ಜಾರಕಿಹೊಳಿ. ಎಚ್ಡಿಕೆ ಭೇಟಿ ವೇಳೆ ಸಚಿವ ಸ್ಥಾನ ಕೊಡುವ ಭರವಸೆಯನ್ನ ಕೊಟ್ಟಿದ್ರು. ಆದರೂ ಪಕ್ಷದಲ್ಲಿ ಸಕ್ರಿಯರಾಗದೆ ರಮೇಶ್ ಜಾರಕಿಹೊಳಿ ನಿರಾಸಕ್ತಿಯನ್ನೇ ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮುಂದುವರಿಯಲು ಬೆಂಬಲಿಗರು ಸಲಹೆಯನ್ನ ಕೊಟ್ಟಿದ್ದಾರೆ. ಆದರೆ ಬೆಂಬಲಿಗರ ಮಾತಿಗೂ ಕಿವಿಗೊಡದೆ ರಮೇಶ್ ಜಾರಕಿಹೊಳಿ ರೆಬೆಲ್ ಬಾವುಟವನ್ನ ಹಾರಿಸಿಕೊಂಡೇ ಓಡಾಡ್ತಿದ್ದಾರೆ. ಇದೀಗ ದಿಢೀರಂತ ದಿಲ್ಲಿ ಭೇಟಿಗೆ ಮುಂದಾಗಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಬಿಜೆಪಿ ಚುನಾವಣೆ ಹೊಸ್ತಿಲಲ್ಲಿ ರಮೇಶ್ ಜಾರಕಿಹೊಳಿ ಬಿಜೆಪಿ ಸೇರ್ತಾರಾ? ಮತ್ತೊಂದು ಕಡೆ ಅವರ ಬೆಂಬಲಿಗರೊಬ್ಬರಿಗೆ ಬಳ್ಳಾರಿ ಟಿಕೆಟ್ ಅನ್ನ ಕೇಳಿದ್ದಾರೆ ಅನ್ನುವಂಥ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಸೊ ಆ ಥರದ್ದೇನಾದ್ರೂ ಮಾತುಕತೆ ಇದೆಯಾ? ಇದೆಲ್ಲ ಬಹಳ ಈಗ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ದಿಲ್ಲಿ ಭೇಟಿಯ ಉದ್ದೇಶ ಏನು? ಅಲ್ಲಿ ಹಲವಾರು ರೀತಿ ಚರ್ಚೆ ಇದೆ. ಬಿಜೆಪಿಗೆ ಸೇರಿಬಿಡ್ತಾರಾ? ಸೇರಿದ್ರು ಕೂಡ ಮುಂದೇನು? ಬಳ್ಳಾರಿಯಲ್ಲಿ ಅವರ ಬೆಂಬಲಿಗರೊಬ್ಬರಿಗೆ, ಅವರ ಸಂಬಂಧಿಯೊಬ್ಬರಿಗೆ ಟಿಕೆಟ್ ಕೇಳ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಜಾರಕಿಹೊಳಿ. ಸೊ ಸಾಕಷ್ಟು ಅನುಮಾನಗಳಿಗೆ ರೆಕ್ಕೆ ಪುಕ್ಕ ಬಂದಿದೆ ಈಗ ಅವರು ದಿಲ್ಲಿಗೆ ಹಾರಿದ ತಕ್ಷಣ. ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ, ಇನ್ಸೈಡ್ ಡೀಟೇಲ್ಸ್ ಅಂತ ಸಹದೇವ್? ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲಾ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಕಾಂಗ್ರೆಸ್ನಲ್ಲಿ ಅವರದೇ ಆದಂತಹ ಕ್ಯಾಂಡಿಡೇಟ್ ಹಾಕಿ ಗೆಲ್ಲಿಸುವಂತಹ ಒಂದು ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾರೆ ಅನ್ನೋ ಒಂದು ಮಾತುಗಳಿದ್ದವು. ಆದ್ರೆ ಕೆಲವೊಂದಿಷ್ಟು ದಿನಗಳಿಂದ ಅವರು ಈ ಒಂದು ಪಕ್ಷದ ವರಿಷ್ಠರ ಮೇಲಾಗಿರ್ಬೋದು, ಪಕ್ಷದ ಮೇಲೆ ಮುನಿಸಿಕೊಂಡ ನಂತರ ಪಕ್ಷದ ಯಾವುದೇ ಕಾರ್ಯಚಟುವಟಿಕೆಗಳಿಗೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಹಾಜರಾಗಿಲ್ಲ. ಕ್ರಮೇಣ ಎಲ್ಲದರಲ್ಲೂ ಕೂಡ ಗೈರು ಹಾಕೊಂಡೇ ಬಂದಿದ್ದಾರೆ. ಆದ್ರೆ ಈಗ ನಿನ್ನೆ ಅಷ್ಟೇ ಇವರು ದೆಹಲಿ ಒಂದು ದೆಹಲಿಗೆ ತೆರಳಿ ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಇಲ್ಲಿವರೆಗೂ ಕಾಂಗ್ರೆಸ್ನ ಪಕ್ಷದ ಕಾರ್ಯಚಟುವಟಿಕೆಗಳಿಗೆ ಗೈರಾದವರು ಈಗ ದಿಢೀರನೆ ದೆಹಲಿಗೆ ಹೋಗಿದ್ರಿಂದ ಕೆಲವೊಂದಿಷ್ಟು ಅನುಮಾನಗಳು ಸದ್ಯ ಹುಟ್ಕೊಂಡಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಈ ಒಂದು ಬಿಜೆಪಿಗೆ ಸೇರ್ತಾರೆ ಅನ್ನೋದು ಊಹಾಪೋಹಗಳು ಏನಿದ್ದು ಹಿಂದಿನಿಂದಲೂ ಕೂಡ, ಅದಕ್ಕೆ ಈಗ ಸದ್ಯ ಮತ್ತೆ ರೆಕ್ಕೆ ಪುಕ್ಕಗಳು ಬಂದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಹಂತದಲ್ಲಿ ಬೆಳಗಾವಿಯ ಟಿಕೆಟ್ ಇಬ್ಬರು ಅಭ್ಯರ್ಥಿಗಳನ್ನ ಹೆಸರುಗಳನ್ನ ಶಿಫಾರಸು ಮಾಡಿ ದೆಹಲಿಗೆ ಕಳಿಸಿರುವಂತದ್ದು. ಈ ಇಬ್ಬರು ಅಭ್ಯರ್ಥಿಗಳು ಬಹುತೇಕ ಎಲ್ಲಾ ಬೆಳಗಾವಿ ಜಿಲ್ಲಾ ಮುಖಂಡರು ಒಪ್ಪಿಯೇ ಕಳಿಸಿರುವಂತದ್ದು. ಹೀಗಾಗಿ ಈ ಕಾಂಗ್ರೆಸ್ ನಲ್ಲಿರುವಂತಹ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಟಿಕೆಟ್ ಸಂಬಂಧಪಟ್ಟಂತೆ ಬದಲಾವಣೆ ಮಾಡೋಕೆ ಹೋಗಿದ್ದಾರೆ ಅನ್ನುವಂತಹ ಸಾಧ್ಯತೆಗಳು ಕೂಡ ಇರುವುದಿಲ್ಲ. ಹೀಗಾಗಿ ಒಂದು ಹಂತದಲ್ಲಿ ಬಿಜೆಪಿಯ ನಾಯಕರನ್ನ ಭೇಟಿ ಮಾಡಲು ಹೋದ್ರ ಅನ್ನೋ ಒಂದು ಪ್ರಶ್ನೆಗಳು ಸದ್ಯ ಉದ್ಭವ ಆಗಿರುವಂತದ್ದು. ಕೆಲವೊಂದಿಷ್ಟು ಅವರ ಆಪ್ತ ಮೂಲಗಳ ಪ್ರಕಾರ ಕಾಂಗ್ರೆಸ್ ನಲ್ಲೇ ಉಳಿಯಿರಿ ಅನ್ನೋ ಒಂದು ಮಾತುಗಳನ್ನ ಅವರ ಆಪ್ತರು ಏನಿದ್ದಾರೆ ಅವರು ಕೇಳ್ಕೊಂಡಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈಗಾಗಲೇ ಒಂದು ಹಂತದ ನಾನು ತೀರ್ಮಾನ ಮಾಡಿದ್ದೇನೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ ಈ ಒಂದು ತೀರ್ಮಾನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ, ಅಂದ್ರೆ ಈ ಒಂದು ದೆಹಲಿ ಭೇಟಿಯಲ್ಲಿ ಏನಾದ್ರೂ ಬಿಜೆಪಿ ಮುಖಂಡರನ್ನ ಭೇಟಿ ಆಗ್ತಾರ ಅನ್ನೋದು ಕೂಡ ಸದ್ಯ ಈಗ ಆಪ್ತ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಒಂದು ಹಂತದಲ್ಲಿ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಮುಗಿದು ಹೋದ ಅಧ್ಯಾಯ ಅನ್ನೋ ಮಟ್ಟಿಗಿದ್ರೆ ಈಗ ದೆಹಲಿಗೆ ರಮೇಶ್ ಜಾರಕಿಹೊಳಿ ಅವರು ಹೋಗಿದ್ರ ಕಾರಣ ಬಿಜೆಪಿಯ ಕೆಲವೊಂದಿಷ್ಟು ಮುಖಂಡರ ಭೇಟಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅಮರ್ ಪ್ರಸಾದ್. ಥ್ಯಾಂಕ್ ಯು ಸಹದೇವ್.